ನಮಸ್ಕಾರ. ಟೀ ಅಂದರೆ ತುಂಬಾ ಇಷ್ಟ. ಹಾಗೆ ನಾವು ಹೈದರಾಬಾದ್ ಕ್ರಾಸ್ ಆದಮೇಲೆ ಒಂದು ಟೀ ಪಾಯಿಂಟ್ ಆದರೆ ನೋಡ್ತೀವಿ. ಅದು ಫೇಮಸ್ ಟೀ ಪಾಯಿಂಟು. ಸೊ ಇಲ್ಲಿಂದ ನಾವು ಟೀ ಎಲ್ಲ ಕುಡಿದ್ಬಿಟ್ಟು ಅಲ್ಲಿಂದ ನಾವು ನೇರವಾಗಿ ಸೋಲಾಪುರ ಕಡೆಗೆ ಹೊರಟ್ವಿ. ನಾವು ಅಲ್ಲಿಂದ ಬಂದಮೇಲೆ ಸೋಲಾಪುರಗಾದರೆ ರೀಚ್ ಆದ್ವಿ. ಸೋಲಾಪುರದಲ್ಲಿ ಊಟ ಮಾಡೋಣ ಅಂತ ಒಂದು ಹೋಟ್ಲ್ ಹತ್ರ ಆದರೆ ವೆಹಿಕಲ್ನ ಹಾಕ್ಬಿಟ್ಟು ಊಟ ಮಾಡೋಕ್ಕೆ ನಿಲ್ಸಿದ್ವಿ. ಸೊ ಊಟದಲ್ಲಿ ಚಪಾತಿ ಊಟ ಆದರೆ ತೊಗೊಂಡ್ವಿ. ಕಾಂಬಿನೇಷನ್ ಮಾತ್ರ ಚೆನ್ನಾಗಿತ್ತು. ಸೊ ರೈಸು, ದಾಲು, ಸಬ್ಜಿ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ವೈಟ್ ರೈಸು ಕೊಡ್ತಾರೆ. ಸೊ ಅಲ್ಲಿಂದ ಊಟ ಆದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮುಂಬೈ ಕಡೆಗೆ. ಸೊ ಇಲ್ಲಿಂದ ನಮಗೆ ಮುಂಬೈ ಇನ್ನೂ 400 ಕಿಲೋಮೀಟರ್ 450 ಕಿಲೋಮೀಟರ್ ಹತ್ರ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ನಾವು ಮುಂಬೈ ಕಡೆಗೆ ಹೊರಟ್ವಿ. ಸೊ ನಮಗೆ ಫಸ್ಟ್ ಟನಲ್ ಆದರೆ ಸಿಗುತ್ತೆ. ಸೊ ಫಸ್ಟ್ ಟನಲ್ ಆದಮೇಲೆ ನಿಮಗೆ ಈ ಥರ ಒಂದು ಉದ್ದವಾಗಿರುವಂಥ ಟನಲ್ ಸಿಗುತ್ತೆ. ಸೊ ಸುಮಾರು ಇದು 6 ಕಿಲೋಮೀಟರ್ ಉದ್ದವಾಗಿರುತ್ತೆ ಈ ಟನಲ್ಲು. ಇದೇ ಥರ ನಿಮಗೆ ಟೋಟಲ್ ಆಗಿ 8 ಟನಲ್ಸ್ ಆದರೆ ಸಿಗ್ತವೆ. ಈ 8 ಟನಲಿನ ಉದ್ದ ಬಂದುಬಿಟ್ಟು ಟೋಟಲ್ ಆಗಿ 14.5 ಕಿಲೋಮೀಟರ್ ಆಗುತ್ತೆ. ಸೊ 8 ಟನಲ್ ಕೂಡಿಸಿದ್ರೆ ನಿಮಗೆ 14.5 ಕಿಲೋಮೀಟರು. ಸೊ ಪ್ರತಿಯೊಂದು ಟನಲ್ಲು 6 ಕಿಲೋಮೀಟರು, 3 ಕಿಲೋಮೀಟರು, 1 ಕಿಲೋಮೀಟರು ಈ ಥರ ನಿಮಗೆ ಎಲ್ಲ ಟನಲ್ ಸಿಗ್ತವೆ. ಸೊ ನೋಡ್ತಾ ಇದ್ದೀರಲ್ಲ, ರೋಡು ಚೆನ್ನಾಗಿದೆ, ರೋಡ್ಗೂ ತೊಂದರೆ ಇಲ್ಲ. ಸೊ ಯಾರಾದರೂ ಮುಂಬೈ ಕಡೆ ಹೊರಟಿದ್ರೆ ಪುಣೆ ಆದಮೇಲೆ ನಿಮಗೆ ತುಂಬ ಈಸಿ ಆಗುತ್ತೆ ರೂಟು. ಯಾಕಂದರೆ ಎಕ್ಸ್ಪ್ರೆಸ್ ವೇ ಇದೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಸೊ ಸುಮಾರು 2 ಗಂಟೆಯಲ್ಲಾದರೆ ನೀವು ಮುಂಬೈಗೆ ರೀಚ್ ಆಗ್ತೀವಿ. ಈ 8 ಟನಲ್ಸ್ನ ಕ್ರಾಸ್ ಮಾಡ್ತೀವಿ. ಕ್ರಾಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ, ಇನ್ನೂ ಚೆನ್ನಾಗಿರೋಂಥ ಪ್ಲೇಸ್ ನಾವು ನೋಡ್ಬೋದು. ನಾವು ಇಂಡಿಯಾದಲ್ಲೇ ಅತಿ ಉದ್ದವಾದಂತಹ ಸೇತುವೆ ಮೇಲೆ ಆದರೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಅಟಲ್ ಸೇತುವೆ. ಸೊ ಸುಮಾರು 21 ಕಿಲೋಮೀಟರ್ ಲೆಂತ್ ಇರುತ್ತೆ ಇದು. ಸೊ ಈ ಸೇತುವೆ ಸೊ ಸಮುದ್ರದ ಮೇಲೆ ಆದರೆ ಕಟ್ಟಿರ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ. ಆಚೆ ಕಡೆ ನಮಗೆ ಕಾಣಿಸ್ತಾ ಇಲ್ಲ, ಯಾಕಂದರೆ ಪಕ್ಕದಲ್ಲೆಲ್ಲ ಸಮುದ್ರ ಇದೆ. ಒಂದು ಸಾರಿ ಆದರೆ ಇಲ್ಲಿ ಸೂಸೈಡ್ ಆದರೆ ಮಾಡ್ಕೊಂಡಿರ್ತಾರೆ, ತುಂಬ ಜನ ಆದರೆ ಸೂಸೈಡ್ ಮಾಡ್ಕೊಂಡಿರ್ತಾರೆ ಇಲ್ಲಿ. ಸೊ ಹಾಗಾಗಿ ಸೇಫ್ಟಿಗೋಸ್ಕರ ಅಂತಲೇ ಈ ಥರ ನಮಗೆ ಬ್ಯಾರಿಕೇಡ್ ಆದರೆ ಹಾಕಿದ್ದಾರೆ. ಸೊ ಎಲ್ಲ ಕಡೆ ಇಲ್ಲ, ಕೆಲವೊಂದು ಜಾಗದಲ್ಲಿ ಮಾತ್ರ ಇದೆ. ಸೊ ನೋಡ್ಬೋದು ನೀವು. ಸೊ ಒಂದು ಸಾರಿ ವಿಡಿಯೋ ಆದರೆ ವೈರಲ್ ಆಗಿತ್ತು. ಒಬ್ಬರು ಬಂದುಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಆ ಸೇತುವೆ ಮೇಲಿಂದ ಕೆಳಗಡೆ ಜಿಗಿದಿರ್ತಾರೆ. ಸೊ ಆವಾಗ ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಈ ಸೇತುವೆ ಮೇಲಿಂದನೇ ಅವರು ಬಿದ್ದಿರೋದು. ಸೊ ತುಂಬ ಉದ್ದ ಇದೆ, ನಾನು ಸ್ವಲ್ಪ ಮಾತ್ರ ತೆಗೆದಿದ್ದೀನಿ ವಿಡಿಯೋ. ಪಕ್ಕದಲ್ಲೆಲ್ಲ ನಮಗೆ ಶಿಪ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ವ್ಯೂ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾತ್ರ ತೋರಿಸ್ತೀನಿ ನಿಮಗೆ. ಅಟಲ್ ಸೇತುವೆ ಎಲ್ಲ ಆದಮೇಲೆ ನಿಮಗೆ ಒಂದು ಟನಲ್ ಆದರೆ ಸಿಗುತ್ತೆ. ಈ ಟನಲ್ ಬಂದುಬಿಟ್ಟು ಮುಂಬೈನಲ್ಲಿರುವಂಥ ಟನಲ್ಲು, ಅಂಡರ್ ವಾಟರ್ ಟನಲ್ ಆಗಿರುತ್ತೆ. ನಾವು ಬಂದುಬಿಟ್ಟು ಸಮುದ್ರದ ಕೆಳಗಡೆಯಿಂದ ಆದರೆ ಹೋಗ್ತಾ ಇರ್ತೀವಿ. ಸೊ ಮೇಲೆಲ್ಲ ನಮಗೆ ಸಮುದ್ರ ಇರುತ್ತೆ. ಇದು ಬಂದುಬಿಟ್ಟು 2024ರಲ್ಲಾದರೆ ಓಪನಿಂಗ್ ಮಾಡಿರ್ತಾರೆ ಈ ಟನಲ್ನ. ಸುಮಾರು 3 ಕಿಲೋಮೀಟರ್ ಉದ್ದವಾಗಿರುತ್ತೆ ಈ ಟನಲ್ಲು. ಸೊ ನೀವು ಒಳಗಡೆ ಹೋದ ತಕ್ಷಣ ಒಂಥರ ತಂಪಾಗಿರುತ್ತೆ ಫೀಲು, ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಸೊ ನೀವು ಮುಂಬೈಗೆ ಹೋದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಅಟಲ್ ಮತ್ತು ಸೇತುವೆ ಮತ್ತು ಈ ಟನಲ್ಲು, ಈ ಎರಡನ್ನೂ ಮಿಸ್ ಮಾಡ್ಕೋಬೇಡಿ. ಸೊ ಇದಾದ ತಕ್ಷಣ ನಿಮಗೆ ಮರೈನ್ ಬೀಚ್ಗಾದರೆ ಹೋಗ್ತೀವಿ. ಸೊ ಮರೈನ್ ಬೀಚ್ ಅಂತ ಅಂದರೆ ಫೇಮಸ್ ಆಗಿರೋಂಥ ಬೀಚು ಮುಂಬೈನಲ್ಲಿ, ಅಲ್ಲಿಗಾದರೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಇದು ಎಕ್ಸಿಟ್ ಆದ ತಕ್ಷಣ ನಿಮಗೆ ಮರೈನ್ ಬೀಚ್ ಆದರೆ ಸಿಗುತ್ತೆ. ಇನ್ನು ನಿಮಗೆ ಫುಲ್ಲಾಗಿ ಕಾಣಿಸ್ತಾ ಇರೋದೆಲ್ಲ ಮರೈನ್ ಬೀಚು. ಸೊ ನೀರೆಲ್ಲ ಸ್ವಲ್ಪ ಒಳಗಡೆ ಹೋಗಿದೆ. ಸೊ ಈವ್ನಿಂಗಲ್ಲಾದರೆ ಮೇಲಕ್ಕೆ ಬರುತ್ತೆ ಅನಿಸುತ್ತೆ. ಸೊ ಈವ್ನಿಂಗ್ ಗಂಟ ನಮಗೆ ಇರೋಕ್ಕಾಗಲ್ಲ, ಹಾಗಾಗಿ ನಾವು ಸ್ವಲ್ಪ ಮಾತ್ರ ನಿಮಗೆ ತೋರಿಸ್ತೀವಿ. ಯಾರಾದರೂ ಮುಂಬೈ ವಿಸಿಟ್ ಮಾಡಿದರೆ ತುಂಬಾ ಹಳೆಯದಾದ ಬಿಲ್ಡಿಂಗ್ಸ್ ಆದರೆ ನೀವು ಇಲ್ಲಿ ಕಾಣಬಹುದು. ತುಂಬಾ ಹಳೆಯದಾಗಿರುತ್ತೆ. ಹಾಗೆ ಸ್ಲಮ್ಮು ಜಾಸ್ತಿ ಇರುತ್ತೆ ಇಲ್ಲಿ, ತುಂಬಾ ಸ್ಲಮ್ ಇರುತ್ತೆ. ಯಾರಾದರೂ ವಿಸಿಟ್ ಮಾಡಿದಾಗ ನೀವು ಕಾಣ್ಬೋದು ಇಲ್ಲಿ. ಸೊ ನಾವು ಮರೈನ್ ಬೀಚಲ್ಲಿ ಒಂದು ಟೆಂಪಲ್ ಆದರೆ ಇದೆ. ಈ ಟೆಂಪಲ್ ಬಂದುಬಿಟ್ಟು ಇದು ಶಿವನ ಒಂದು ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ. ಸೊ ಮರೈನ್ ಬೀಚ್ ಬಂದಾಗ ನೀವು ಈ ದೇವಸ್ಥಾನ ಆದರೆ ವಿಸಿಟ್ ಮಾಡ್ಬೋದು.
ನಿಮಗೆ ಈ ದೇವಸ್ಥಾನದ ಒಂದು ಫುಲ್ ವಿಡಿಯೋ ಆದರೆ ತೋರಿಸ್ತಾ ಇದ್ದೀನಿ, ಸೊ ಪೂರ್ತಿಯಾಗಿ ನೋಡಿ. ನಾವು ಹೊರಟಿದ್ವಿ ಪುಣೆ ಕಡೆಗೆ. ಸೊ ಪುಣೆ ಕಡೆ ಹೋಗ್ಬೇಕಾದ್ರೆ ಒಂದು ಟೆಂಪಲ್ ಇದೆ, ಆ ಟೆಂಪಲ್ಗಾದರೆ ವಿಸಿಟ್ ಮಾಡೋಣ. ಸೊ ಎಲ್ರಿಗೂ ನಮಸ್ಕಾರ. ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಾದರೂ ಇದ್ದೀನಿ. ಸೊ ಪುಣೆಯಿಂದ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಾದರೆ ಈ ದೇವಸ್ಥಾನವಿದೆ. ತುಂಬಾ ಅದ್ಭುತವಾಗಿರುವಂತಹ ದೇವಸ್ಥಾನ. ಸೊ ನೋಡ್ತಾ ಇದ್ದೀರಲ್ಲ ಬ್ಯಾಕ್ಗ್ರೌಂಡಲ್ಲಿ ಇದೆ, ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸುಮಾರು ಫೇಮಸ್ ಆಗಿರುವಂಥ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಬಂದುಬಿಟ್ಟು ದರ್ಶನ ಆದರೆ ಮಾಡ್ಕೊಂಡು ಹೋಗ್ತಾರೆ. ಸೊ ನಿಯರೆಸ್ಟ್ ಆದುದರಿಂದ ತುಂಬ ಜನನೇ ಬರ್ತಾರೆ. ಸೊ ವೀಕೆಂಡಲ್ಲಿ ಜಾಸ್ತಿ ಪಬ್ಲಿಕ್ ಇರುತ್ತೆ, ಸೊ ವೀಕ್ ಡೇಸಲ್ಲಿ ನಾರ್ಮಲ್ ಆಗಿ ಇರುತ್ತೆ. ಸೊ ಔಟ್ಡೋರ್ ಜಿಮ್ಮು ಎಲ್ಲಾದರೂ ನೋಡಿದ್ದೀರಾ? ಸೊ ಇದು ಬಂದುಬಿಟ್ಟು ಪುಣೆಯಲ್ಲಿರುವಂತಹ ಫುಟ್ಪಾತ್ ಮೇಲೆ ಔಟ್ಡೋರ್ ಜಿಮ್ಮು. ಸೊ ತುಂಬ ಜನ ಆದರೆ ವಾಕಿಂಗ್ ಮಾಡಿಕೊಂಡು ಇಲ್ಲಿ ಜಿಮ್ ಆದರೆ ಮಾಡ್ಕೊಂಡಾದರೆ ಹೋಗ್ತಾರೆ. ಸೊ ಫ್ರೀ ಆಫ್ ಕಾಸ್ಟು.